ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವನೆ ನಮಸ್ಕಾರಗಳು. ಆತ್ಮೀಯರ ಈ ದಿನದ ಪಂಚಾಂಗ ವಿಶೇಷ. ಆತ್ಮೀಯರೇ, ಈ ದಿನ ಶ್ರೀ ಪರಾಭವನಾಂಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಶುದ್ಧ ಪೌರ್ಣಮಿ ಹುಣ್ಣಿಮೆ ದಿನ. ಇವತ್ತು ಸೋಮವಾರ 20/3/2026. ಇನ್ನು ವಾರ ಬಂದು ಸೋಮವಾರ, ತಿಥಿ ಬಂದು ಹುಣ್ಣಿಮೆ ರಾತ್ರಿ 4:07 ನಕ್ಷತ್ರ ಬಂದು ಮೂಲ ನಕ್ಷತ್ರ ರಾತ್ರಿ 3:36 ಯೋಗ ಬಂದು ಶುಕ್ಲ, ಕರ್ಣ ಬಂದು ಭದ್ರೆ. ಇನ್ನು ಈ ದಿನ ವಿಶೇಷ ಏನಪ್ಪ ಅಂದರೆ ಬುಧ ವಕ್ರಾರಂಭ. ಮೊನ್ನೆ ಕರ್ಕಾಟಕ ರಾಶಿಗೆ ಬರ್ತಕ್ಕಂತಹ ಬುಧನು ಇವತ್ತು ವಕ್ರಗತಿ ತಲುಪಿ ತಿರ್ಗಾ ಮಿಥುನ ರಾಶಿಗೆ ಹೊರಟೋಗ್ಬಿಟ್ಟಿದ್ದಾನೆ. ಅಂದರೆ ವಕ್ರ ಬುಧ. ಅದರಿಂದ ಹಲವಾರು ರಾಶಿಗಳ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರ್ತಕ್ಕಂಥದ್ದು. ಮುಖ್ಯವಾಗಿ ಕನ್ಯಾ ರಾಶಿಯವರೆಗೂ ಸಹ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ವಿಷಯ ಇರ್ತಕ್ಕಂಥದ್ದು. ಇನ್ನು ಇದು ವಿಶೇಷ ಹುಣ್ಣಿಮೆಯನ್ನು ಭೂ ಹುಣ್ಣಿಮೆ ಅಂತಾರೆ, ಭೂಮಿ ಹುಣ್ಣಿಮೆ ಅಂತಾರೆ, ಅಥವಾ ಕಾರ ಹುಣ್ಣಿಮೆ ಅಂತ ಹೇಳ್ತಾರೆ. ಇದು ದಿನದ ವಿಶೇಷ. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಕುಶಲಕರ್ಮಿಗಳಿಗೆ ಉತ್ತಮವಾದ ದಿಕ್ಸೂಚಿ ಸಿಗ್ತಕ್ಕಂಥದ್ದು. ಸರ್ಕಾರಿ ನೌಕರರಿಗೆ ಹೊಸ ಮಾರ್ಗದರ್ಶನ, ಆರ್ಥಿಕವಾಗಿ ಶುಭಕರವಾಗಿರ್ತಕ್ಕಂಥ ದಿನ. ಕುರಿ, ಕೋಳಿ, ಮೇಕೆ, ಹಂದಿ ಸಾಕಣೆ ಮಾಡ್ತಕ್ಕಂಥ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಜಾನುವಾರು ವ್ಯಾಪಾರಗಳಿಗೆ, ದಲ್ಲಾಳಿಗಳಿಗೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಶುಭ ಸ್ತುತಿಯನ್ನು ಕೇಳಿರಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಅಂತ್ಯವಾಗ್ತಕ್ಕಂಥದ್ದು. ಅಭಿವೃದ್ಧಿ ಚಿಂತನೆ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ತೆಂಗು, ಅಡಿಕೆ, ವೀಳ್ಯದೆಲೆ ಬೆಳೆದಿರತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಪೂಜಾ ದ್ರವ್ಯ, ಹೋಮ ದ್ರವ್ಯ ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಮೃತ್ಯುಂಜಯ ಮಂತ್ರವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಕಾರ್ಯ ಪ್ರಗತಿ, ನೆಮ್ಮದಿ, ಉದ್ಯೋಗಿಗಳಿಗೆ ಶುಭ ಸಮಾಚಾರ. ಎಲ್ಲ ರೀತಿ ಉದ್ಯೋಗಿಗಳಿಗೆ ಶುಭ ಸಮಾಚಾರ ಇರ್ತಕ್ಕಂಥದ್ದು. ಕೃಷಿಕರಿಗೆ ಶುಭವಾಗಿರ್ತಕ್ಕಂಥ ದಿನ. ಈ ಕಟ್ಟಡ ಕಾರ್ಮಿಕರಿಗೆ ಹೆಚ್ಚಿನ ಹೊರೆ ಇರ್ತಕ್ಕಂಥದ್ದು, ವರ್ಕ್ಲೋಡ್ ಜಾಸ್ತಿ ಇರ್ತಕ್ಕಂಥದ್ದು. ಪೆಸ್ಟಿಸೈಡ್ಸು, ಮೆನ್ಯೂರ್ಸು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಶಿವ ಅಷ್ಟೋತ್ತರವನ್ನು ಪಠಿಸಿ ಅಥವಾ ಕೇಳಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಮುಂದಕ್ಕೆ ಕರ್ಕಾಟಕ ರಾಶಿಗೆ ಬಂದಾಗ ಎಲ್ಲ ಕಾರ್ಯಗಳಲ್ಲಿ ಮಂದ ಪ್ರಗತಿ, ಎಲ್ಲ ಸ್ಲೋ ಮೋಷನ್. ಇವತ್ತು ಹಣಕಾಸಿನ ಕೊರತೆ, ಸ್ನೇಹಿತರ ಮಿಲನ, ಆಲೂಗಡ್ಡೆ, ಈರುಳ್ಳಿ, ಶುಂಠಿ ಬೆಳೆಗಾರರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಕೃಷಿ ಉಪಕರಣಗಳು, ಬಿತ್ತನೆ ಬೀಜ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆ ಬಿಡುವಿಲ್ಲದೆ ವ್ಯಾಪಾರ ಆಗ್ತಕ್ಕಂಥದ್ದು. ರುದ್ರ ತ್ರಿಶತಿಯನ್ನು ಪಠಿಸಿ. 9 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟಿಗೂ, ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ವೃತ್ತಿಪರರಿಗೆ ತೊಡಕು, ಹಣಕಾಸಿನ ಕೊರತೆ, ಮಿತ್ರರಿಂದ ಸಲಹೆ, ನೀರಾವರಿ ಮೂಲದ ರೈತರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹಾಲಿನ ಉತ್ಪನ್ನಗಳು ಯಾರು ಮಾಡ್ತಾರೆ ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಲಿಂಗಾಷ್ಟಕವನ್ನು ಕೇಳಿ ಅಥವಾ ಪಠಿಸಿ. 9 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಬಂಧುಗಳ ಆಗಮನದಿಂದ ಸಂತಸ, ಮಕ್ಕಳಿಂದ ಶುಭ ಸುದ್ದಿ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ ಇವತ್ತು. ಈ ಸರ್ಕಾರಿ, ಅರೆ ಸರ್ಕಾರಿ, ಗುತ್ತಿಗೆ ಮತ್ತು ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕಾರ್ಮಿಕರಿಗೂ ಶುಭಕರವಾದ ಒಂದು ಸುದ್ದಿ ಬರ್ತದೆ ಇವತ್ತು. ದರ್ಜಿಗಳು ಹಾಗೂ ವಸ್ತ್ರ ವಿನ್ಯಾಸರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಶಿವಾಷ್ಟಕವನ್ನು ಪಠಿಸಿ ಅಥವಾ ಕೇಳಿರಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಆದ್ಮೇಲೆ ತುಲಾರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ, ಸ್ವಲ್ಪ ಆರೋಗ್ಯ ಕೆಡ್ತಕ್ಕಂಥದ್ದು ಇವತ್ತು. ಉತ್ತಮ ಹಣಕಾಸಿನೊಳು ಆದರೂ ದುಡ್ಡು ಬರೋದು ನಿಂತಿರಲ್ಲ, ಬರ್ತಾ ಇರ್ತದೆ. ವಿದ್ಯಾರ್ಥಿಗಳಿಗೆ ಶುಭ ದಿನ. ಕುಶಲಕರ್ಮಿಗಳಿಗೆ, ಸಹೋದ್ಯೋಗಿಗಳಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಇರ್ತಕ್ಕಂಥ ರೈತರಿಗೆ ಶುಭ ಇರ್ತಕ್ಕಂಥದ್ದು. ಇನ್ನು ಜವಳಿ ಗಾರ್ಮೆಂಟ್ಸು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಶುಭ ದಿನ. ಬಿಲ್ವಾಷ್ಟಕವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿ, ಕಾರ್ಯ ಪ್ರಗತಿ, ಸಹೋದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ ಶುಭ. ಈ ಪ್ಲಾಂಟರ್ಸ್ ಅಂತ, ಕಾಫಿ ಪ್ಲಾಂಟ್ರು, ಟೀ ಪ್ಲಾಂಟ್ರು, ರಬ್ಬರ್ ಪ್ಲಾಂಟರ್ಸ್ ಇರ್ತಾರೆ, ಅವರಿಗೆಲ್ಲ ಒಳ್ಳೆಯ ಮಾರ್ಗದರ್ಶನ. ಕೆಲಸ ಯಾಕಪ್ಪ ಅಂದರೆ ಅವ್ರಿಗೆ ಮುಂಗಾರು ಋತುಪವನಗಳು ನಿಧಾನವಾಗಿರ್ತಕ್ಕಂಥದ್ದು. ಆ ನಿಧಾನದಿಂದ ಅವ್ರಿಗೂ ಸಹ ವ್ಯವಸಾಯದಲ್ಲಿ ತೊಂದರೆ ಆಗಿರ್ತಕ್ಕಂಥದ್ದು. ಅವರಿಗೆಲ್ಲ ಇನ್ನು ವ್ಯವಸಾಯನ ಚುರುಕುಗೊಳ್ತದೆ. ಇನ್ನು ಬೆಳ್ಳಿ, ಬಂಗಾರ, ಆಭರಣಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾಗಿರ್ತಕ್ಕಂಥ ದಿನ. ಕಾಲಭೈರವ ಅಷ್ಟಕವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಅದೇ ನಮ್ಮದಕ್ಕೆ ಧನುಸ್ಸು ರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿ, ಕಾರ್ಯ ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ.
ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಒಳ್ಳೆಯ ಮಾರ್ಗದರ್ಶನ. ಹುರಳಿ, ಅಲಸಂದೆ, ಅವರೆ, ತೊಗರಿ ಈ ಥರ ದ್ವಿದಳ ಧಾನ್ಯಗಳು ಯಾರೋ ಬಿತ್ತನೆ ಮಾಡ್ಬೇಕಂತಿರ್ತೀರಿ, ಬೆಳಿಬೇಕಂತಿರ್ತೀರಿ, ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಭೂಶುದ್ಧಿ ಆಗ್ತಕ್ಕಂಥದ್ದು, ಹೋಟೆಲ್ಸು ಚಾಟ್ಸ್ಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಶಿವ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸಿ ಅಥವಾ ಕೇಳಿರಿ. 8 ಅದೃಷ್ಟ ಸಂಖ್ಯೆ ಈಶಾನ ದೃಷ್ಟಿಗೂ ಕೇಸರಿ ದೃಷ್ಟಿ ಬಣ್ಣ. ಅಲ್ಲಿಂದ ಮುಂದಕ್ಕೆ ಮಕರ ರಾಶಿಗೆ ಬಂದಾಗ ಬಂಧುವರ್ಗದ ಮಿಲನ, ಶುಭ ಹಾಗೂ ಲಾಭ, ಕುಶಲಕರ್ಮಿಗಳಿಗೆ ಬಹಳ ಒಳ್ಳೆಯ ದಿನ. ಮಳೆ ಆಧಾರಿತ ಬೇಸಾಯ ಮಾಡ್ತಾ ಇರ್ತಾರೆ, ಅವ್ರಿಗೆ ಎಲ್ಲ ಕೆಲಸಗಳು ಸುಗಮವಾಗಿ ನಡೀತದೆ. ಇವತ್ತು ಹೂವು ಹಣ್ಣು ವ್ಯಾಪಾರ ಮರಗಳ ವ್ಯಾಪಾರ ಇರ್ತಕ್ಕಂಥದ್ದು. ಮೃತ್ಯುಂಜಯ ಮಂತ್ರವನ್ನು ಪಠಿಸಾದ ಮೇಲೆ ನಿಮಗೆ 6 ಅದೃಷ್ಟ ಸಂಖ್ಯೆ ಪಶ್ಚಿಮ ದೃಷ್ಟಿಗೂ ಹಳದಿ ಅದೃಷ್ಟ ಬಣ್ಣ. ಆಚೆಗೆ ಕುಂಭರಾಶಿಗೆ ಬರೋಣ. ಕುಂಭರಾಶಿಗೆ ಬಂದಾಗ ವೃತಾ ಕಲಹಗಳು ಏನಪ್ಪ ಅಂದರೆ ಈ ಕುಂಭರಾಶಿಯವರಿಗೆ ಇವತ್ತು ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಇರ್ತಕ್ಕಂಥದ್ದು, ಮನೆಯಲ್ಲಿ ಅಶಾಂತಿ ಇರ್ತಕ್ಕಂಥದ್ದು, ಮತ್ತು ಯಾವುದೋ ಕಾರಣದಿಂದ ನಿಮಗೆಲ್ಲ ಇವತ್ತು ವೃತಾ ಕಲಹ, ಒಬ್ಬರೊಬ್ಬರು ಜಗಳಾಡ್ತಕ್ಕಂಥದ್ದು, ಏನೋ ಮನಸ್ಸಿಗೆ ಬೇಸರ ಪರಿಸ್ಥಿತಿ ಬರ್ತಕ್ಕಂಥದ್ದು. ಕುಶಲಕರ್ಮಿಗಳಿಗೆ ಶುಭ ದಿನ. ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವ್ರು, ಹಂದಿ ಸಾಕಾಣಿಕೆ ಮಾಡ್ತಕ್ಕಂಥವ್ರಿಗೆ, ಮೇಕೆಗಳು ಕುರಿಗಳು ಸಾಕಾಣಿಕೆ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಇವತ್ತು ವೈದ್ಯರಿಗೆ ಬಹಳ ಪ್ರಾಕ್ಟೀಸ್. ವೈದ್ಯರಂದರೆ ಎಲ್ಲ ರೀತಿಯ ವೈದ್ಯರು, ವೆಟರ್ನರಿ ಆಗ್ಬೋದು, ಅಲೋಪತಿ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು, ಅಕ್ಯುಪಂಚರ್ ಆಗ್ಬೋದು, ಯಾವುದೇ ವೈದ್ಯರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಲಿಂಗಾಷ್ಟಕವನ್ನು ಪಠಿಸಿ ಅಥವಾ ಕೇಳಿರಿ. 5 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಮೀನರಾಶಿಗೆ ಬಂದಾಗ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ. ನೀವೇನು ಅಂದ್ಕೊಂಡಿರ್ತೀರಿ, ಪ್ರಯತ್ನ ಅದಕ್ಕೆ ಬೇಕಾಗಿರ್ತದೆ, ಪ್ರತಿಫಲ ಸಿಗ್ತಕ್ಕಂಥದ್ದು. ಗೃಹ ಶಾಂತಿ, ಕಾರ್ಯ ಪ್ರಗತಿ, ಭತ್ತ, ಕಬ್ಬು, ರಾಗಿ, ನೆಲಗಡಲೆ ಯಾವುದರಲ್ಲಿ ನೀರಾವರಿಯಲ್ಲಿ ಅಂದರೆ ನೀರಿನ ರೆಗ್ಯುಲರಾಗಿ ನೀರಿನ ಸೌಕರ್ಯ ಇರ್ತಕ್ಕಂಥ ರೈತರಿಗೆ ಒಳ್ಳೆ ಶುಭಕರವಾಗಿರ್ತಕ್ಕಂಥ ದಿನ. ಕೃಷಿ ಸಲಕರಣೆಗಳು ಯಾರು ವ್ಯಾಪಾರ ಮಾಡ್ತಾರೆ, ಗೊಬ್ಬರ ಯಾರು ವ್ಯಾಪಾರ ಮಾಡ್ತಾರೆ, ಸಾವಯವ ಗೊಬ್ಬರ ಯಾರು ವ್ಯಾಪಾರ ಮಾಡ್ತಾರೆ, ಅವರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಬಿಲ್ವಾಷ್ಟಕವನ್ನು ಕೇಳಿ ಅಥವಾ ಪಠಿಸಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ತಮಗೆಲ್ಲರಿಗೂ ಆ ಪರಶಿವನ ದಯದಿಂದ ಈ ಕಾರಮ ಹುಣ್ಣಿಮೆಯ ದಿನ ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನದ ಸಾಯಿ ಸ್ಮೃತಿ ದಿನಭವಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ನೀವು ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳ್ಳಕಳ್ಳಿಯಾಗಿ ಮನವಿ ಮಾಡ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಓಂ ನಮಃ ಶಿವಾಯ.